ರಾಜ್ಯ ಸರ್ಕಾರ ಮೂಡಾ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಜನರ ಹಣವನ್ನು ಕಟ್ಟಾಗಿ ಕಟ್ ಮಾಡಿ ನುಂಗಿ ನೀರು ಕುಡಿದಿದೆ. ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಕೇಳಿದ್ದ ಕಾಂಗ್ರೆಸ್ಸಿಗರು ಈಗ ಪ್ರಿಯಾಂಕ್ ಖರ್ಗೆ ಪ್ರಕರಣದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಗುತ್ತಿಗೆದಾರ ಸಾವನ್ನಪ್ಪಿದರೂ ಖರ್ಗೆ ರಾಜೀನಾಮೆ ಕೊಡುವುದಿಲ್ಲ. ಮೂಡಾ ಹಗರಣದಲ್ಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ. ಹೀಗಾಗಿ ನಾವು ಅವರಿಂದ ರಾಜೀನಾಮೆ ನಿರೀಕ್ಷೆ ಮಾಡುವುದಿಲ್ಲ. ಆದರೆ ನಮ್ಮ ಹೋರಾಟವನ್ನು ಮಾತ್ರ ಬಿಡುವುದಿಲ್ಲ. ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಕಾರಣಕ್ಕೆ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಆತ್ಮಹತ್ಯೆ, ದಾವಣಗೆರೆಯಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಇವೆಲ್ಲ ಪ್ರೀತಿಯ ಅಂಗಡಿಯಲ್ಲಿ ನಡೆಯುತ್ತಿದೆ ಎಂದರು. ರಾಜೀನಾಮೆ ಕೊಡುವುದಿಲ್ಲ, ಬಟ್ಟೆ ಹರಿದುಕೊಳ್ಳಿ ಎಂದು ದುರಹಂಕಾರದಿಂದ ಹೇಳಿಕೆ ನೀಡಿರುವ ನಿಮಗೆ ಜನರೇ ತಕ್ಕ ಉತ್ತರ ಕೊಡಲಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ದುರಾಡಳಿತ, ಭ್ರಷ್ಟಾಚಾರ, ತೀವ್ರ ಸ್ವರೂಪದ ಆರೋಪಗಳು ಸ್ವತಃ ಮುಖ್ಯಮಂತ್ರಿ ಹಿಡ್ಕೊಂಡು ಅನೇಕ ಸಚಿವರುಗಳ ಮೇಲೆ ಬರ್ತಾ ಇತ್ತು. ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವತ್ತಿನ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಏನೇನು ಹೇಳಿಕೆ ಕೊಟ್ಟಿದ್ರು ಎಲ್ಲವನ್ನೂ ಮರೆತಿದ್ದಾರೆ. ಆದರೆ ಇವತ್ತು ಸೊಕ್ಕಿನಿಂದ, ದುರಹಂಕಾರದಿಂದ ರಿಯಾಕ್ಟ್ ಮಾಡುವಂಥ, ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಸುಪುತ್ರ ಅಂತೂ ಪ್ರಿಯಾಂಕಾ ಖರ್ಗೆ ಸಾರ್ವಜನಿಕ ಬದುಕಿನ ಪಬ್ಲಿಕ್ ಲೈಫ್ದಲ್ಲಿ ಒಂದು ಮಟ್ಟ ಅನ್ನೋದಿರ್ತದೆ. ಎಲ್ಲ ಮಟ್ಟವನ್ನು ಮೀರಿದ್ರು ಅವರು. ಎಷ್ಟು ಕೆಳಗಿಳಿಬೇಕೋ ಅಷ್ಟು ಇಳಿದಿದ್ದಾರೆ. ಬಟ್ಟೆ ಹರ್ಕೋರಿ ನಾನು ರಾಜೀನಾಮೆ ಕೊಡಲ್ಲ. ನೀವು ನಾಚಿಗಿಲ್ದವ್ರು, ಹಿಂಗಾಗಿ ನೀವು ಬಟ್ಟೆ ಹರ್ಕೊಂಡ್ರು ಕೊಡಲ್ಲ, ಏನು ಮಾಡಿದ್ರು. ಯಾಕಂದ್ರೆ ನಿಮ್ಮ ಮುಖ್ಯಮಂತ್ರಿನೇ ಆತ್ಮಹತ್ಯೆ ಮಾಡ್ಕೊಂಡ್ರು ಕೊಡಲ್ಲ. ರಾಜ್ಯ ಹೈಕೋರ್ಟ್, ನೋ ಲೆಸ್ ದನ್ ಹೈಕೋರ್ಟ್ ಹ್ಯಾಸ್ ಸೆಡ್. ವೇದಿಕೆಯಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ರವಿಕುಮಾರ್, ಯತೀಶ್ ಆಳ್ವ, ಸಂಜಯ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.